ಶಾಸಕ ಸ್ಥಾನ ಕಳೆದುಕೊಂಡಿದ್ದ ರಾಜೇಗೌಡಗೆ ಸುಪ್ರೀಂ ಕೋರ್ಟ್ ರಿಲೀಫ್ ಕೊಟ್ಟಿದೆ. ಜೀವರಾಜ್ ಶಾಸಕತ್ವಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಶೃಂಗೇರಿ ಕ್ಷೇತ್ರದ ಮರು ಮತ ಎಣಿಕೆಯಲ್ಲಿ ಬಿಜೆಪಿ ಜೀವರಾಜ್ ಗೆಲುವು ಸಾಧಿಸಿದ್ರು. ಈ ಹಿನ್ನೆಲೆ ಟಿಡಿ ರಾಜೇಗೌಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಹಾಗೂ ವಿನೋದ್ ಚಂದ್ರನ್ ನೇತೃತ್ವದಲ್ಲಿ ಪೀಠದಿಂದ ವಿಚಾರಣೆ ನಡೆದಿದೆ. ಅರ್ಜಿದಾರ ಟಿಡಿ ರಾಜೇಗೌಡ ಪರವಾಗಿ ಕಪಿಲ್ ಸಿಬಲ್ ವಾದ ಮಂಡಿಸಿದ್ರು. ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಮಧ್ಯಂತರ ತಡೆ ನೀಡಿದೆ. ಮೇ 21ಕ್ಕೆ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ನಿಗದಿ ಮಾಡಿದೆ. ಆರ್ಟ್ ಆಫ್ ಲಿವಿಂಗ್ ಬಳಿ ಜಿಲೆಟಿನ್ ಪತ್ತೆ ಪ್ರಕರಣ ಸಂಬಂಧಿಸಿದಂತೆ ಪ್ರಕರಣದ ತನಿಖೆಗೆ ಎನ್ಐಎ ಎಂಟ್ರಿ ಕೊಟ್ಟಿದೆ. ನಿನ್ನೆ ಘಟನೆ ಬಗ್ಗೆ ಎಸ್ಪಿ ಬಳಿ ಎನ್ಐಎ ಮಾಹಿತಿ ಪಡೆದುಕೊಂಡಿದೆ. ಇನ್ನು ಘಟನಾ ಸ್ಥಳಕ್ಕೂ ಭೇಟಿ ನೀಡಿದ ಎನ್ಐಎ ಪರಿಶೀಲನೆ ನಡೆಸಿದೆ. ಇನ್ನು ಘಟನೆ ಬಗ್ಗೆ ಬೆಂಗಳೂರು ಪೊಲೀಸರಿಂದಲೂ ಅಧಿಕಾರಿಗಳು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಮಾತನಾಡಿ, ನಿನ್ನೆ ಕಂಟ್ರೋಲ್ ರೂಮ್ಗೆ ಒಂದು ಕರೆ ಬಂದಿತ್ತು. ಆ ಕರೆ ಆಧಾರದಲ್ಲಿ ಓರ್ವನನ್ನು ವಶಕ್ಕೆ ಪಡೆಯಲಾಗಿದೆ. ಬಾಂಬ್ ಇಟ್ಟಿದ್ದೀನಿ ಅಂತ ಆತ ಹೇಳಿದ್ದ. ಆದರೆ ಆತ ಈ ಹಿಂದೆಯೂ ಅನೇಕ ಬಾರಿ ಈ ರೀತಿಯ ಬೆದರಿಕೆ ಕರೆ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಆಗ್ನೇಯ ವಿಭಾಗ ಹಾಗೂ ಸಿಸಿಬಿ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಹುಸಿ ಕರೆ ಮಾಡೋದು ಕೂಡ ಗಂಭೀರ ಅಪರಾಧ ಅಂತ ಹೇಳಿದ್ರು. ಮಾಹಿತಿ ಕೊಟ್ಟರು. ಅದಾದಮೇಲೆ ಡಿಟೇಲ್ ಆಗಿ ಅವರು ಮತ್ತದು ಕಾಲ್ದು ಎಲ್ಲಿಂದ ಬಂತು, ಯಾರು ಮಾಡಿದರು, ಅದಾದಮೇಲೆ ಒಬ್ಬ ಜನಕ್ಕೆ ನಾವು ಡಿಟೇಲ್ ಮಾಡಿದ್ರು. ಕೋರಮಂಗಲ ಲಿಮಿಟ್ಸ್ ಅವರು ಪೊಲೀಸವರು ನಿನ್ನೆಯಿಂದ ಈವರೆಗೆ ಕ್ವೆಶ್ಚನ್ ಮಾಡಿದ್ದಾರೆ. ಸದ್ಯಕ್ಕೆ ಅವ್ರಿಗೆ ಡಿಟೇಲ್ ಮಾಡಿ ನಾವು ಇನ್ನೂ ಕೂಲಂಕಷವಾಗಿ ಪರಿಶೀಲನೆ. ಆರ್ಟ್ ಆಫ್ ಲಿವಿಂಗ್ ಬಳಿ ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲೆಟಿನ್ ಪತ್ತೆಯಾದ ಸ್ಥಳಕ್ಕೆ ಎಸ್ಪಿ ಶ್ರೀನಿವಾಸ್ ಗೌಡ ಭೇಟಿ ನೀಡಿ ಪ್ರಕರಣದ ಬಗ್ಗೆ ಪೊಲೀಸ್ ಅಧಿಕಾರಿ ಮಾಹಿತಿ ಪಡೆದಿದ್ದಾರೆ. ಅಲ್ಲದೆ ತನಿಖಾ ಪ್ರಗತಿ ಬಗ್ಗೆ ಅಡಿಷನಲ್ ಎಸ್ಪಿ ರಾಮಚಂದ್ರಪ್ಪ ಮಾಹಿತಿ ನೀಡಿದ್ದಾರೆ. 50 ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಒಳಗೊಂಡ ತಂಡಗಳಿಂದ ತನಿಖೆ ಮಾಡಲಾಗಿದೆ. ರಾತ್ರಿಯೇ ಜಿಲೆಟಿನ್ಗಳು ತಂದು ಎಸೆದಿರುವಂತಹ ಶಂಕೆ ವ್ಯಕ್ತವಾಗಿದೆ. ರಾತ್ರಿ 10 ಗಂಟೆವರೆಗೂ ಪೊಲೀಸರು ಸ್ಥಳದಲ್ಲಿದ್ದರು. ಕ್ಲೀನಿಂಗ್ ಕೆಲಸ ಕೂಡ ರಾತ್ರಿವರೆಗೂ ನಡೆದಿತ್ತು. ಪೊಲೀಸರು ಹೋದ ಮೇಲೆ ರಾತ್ರಿ ವೇಳೆ ತಂದು ಎಸೆದಿರುವ ಶಂಕೆ ವ್ಯಕ್ತವಾಗಿದೆ. ಸದ್ಯ ಆರೋಪಿಗಳ ಪತ್ತೆಗೆ ಮುಂದಾಗಿರುವ ಪೊಲೀಸರು ರಸ್ತೆ ಬದಿಯ ಸಿಸಿಟಿವಿಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ. ಇನ್ನು ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಪೌಂಡ್ ಒಳಗಿನ ನಿರ್ಜನ ಪ್ರದೇಶದಲ್ಲಿ ಪರಿಶೀಲನೆ ಮುಕ್ತಾಯ ಆಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ಎಫ್ಎಸ್ಎಲ್ ತಂಡದಿಂದ ಪರಿಶೀಲನೆ ಮಾಡಲಾಯಿತು. ಇನ್ನು ಜಿಲೆಟಿನ್ ಕಡ್ಡಿ ಪತ್ತೆಯಾದ ಸ್ಥಳದಲ್ಲಿ ರಾಮನಗರ ಜಿಲ್ಲಾ ಪೊಲೀಸರು ತಪಾಸಣೆ ಮಾಡಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನ ದಳದಿಂದ ಇಂಚಿಂಚು ಪರಿಶೀಲನೆ ನಡೆಸಲಾಯಿತು. ಪ್ರಧಾನಿ ಹೋಗೋ ದಾರಿಯಲ್ಲಿ ಬ್ಲಾಸ್ಟ್ ಮಾಡೋದಾಗಿ ಕರೆ ಮಾಡಿ ಬೆದರಿಕೆ ಹಾಕಿದ್ದ ಲೋಹಿತ್ ಎಂಬಾತನನ್ನು ಕೋರಮಂಗಲ ಪೊಲೀಸರು ಬಂಧಿಸಿದ್ದಾರೆ. ಸದ್ಯಕ್ಕೆ ರಾಮನಗರ ಸ್ಟೇಷನ್ ಟೀಮ್ನಿಂದ ಜಿಲೆಟಿನ್ ವಿಚಾರವಾಗಿ ವಿಚಾರಣೆ ನಡೆಯುತ್ತಿದ್ದು, ನಿನ್ನೆಯಿಂದಲೂ ಸಾಲು ಸಾಲಾಗಿ ಬಂದು ಅಧಿಕಾರಿಗಳಿಂದ ವಿಚಾರಣೆ ಮಾಡಲಾಗ್ತಾ ಇದೆ. ಇವತ್ತು ಕೂಡ ಲೋಹಿತ್ ತಂದೆ ತಾಯಿಯನ್ನು ವಿಚಾರಣೆಗೆ ಕರೆಯಲಾಗಿದೆ. ಸ್ಟೇಟ್ ಇಂಟೆಲಿಜೆನ್ಸ್ ಹಾಗೂ ISD ಅಧಿಕಾರಿಗಳಿಂದಲೂ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಇವತ್ತೇ NIA ಕೂಡ ಸ್ಟೇಷನ್ಗೆ ಆಗಮಿಸಿ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿಗೆ ನಿನ್ನೆ ಬೆಂಗಳೂರು ಮೂಲದ ಬಾಲಕ ಸಾವನ್ನಪ್ಪಿದ್ದ ಘಟನೆ ಬಳಿಕ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮಲೆಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ಪಾದಯಾತ್ರೆಗೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ. ಮುಂದಿನ ಆದೇಶದವರೆಗೂ ನಾಗಮಲೆ ಪಾದಯಾತ್ರೆಗೆ ನಿರ್ಬಂಧ ವಿಧಿಸಲಾಗಿದೆ. ಇನ್ನು ಅಟ್ಯಾಕ್ ಮಾಡಿದ್ದ ಚಿರತೆ ಪತ್ತೆಗೆ ಮಗುವಿನ ಸ್ಯಾಂಪಲ್ ಪಡೆದುಕೊಳ್ಳಲಾಗಿದೆ. ಇನ್ನು ಬಾಲಕನ ಬಲಿ ಪಡೆದಿದ್ದ ಚಿರತೆಯ ಚಲನವಲನ ಥರ್ಮಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿರತೆ ಸೆರೆ ಹಿಡಿಯಲು ಅಧಿಕಾರಿಗಳು ಮುಂದಾಗಿದ್ದು, ಈಗಾಗಲೇ 4 ಬೋನ್ಗಳನ್ನು ಅಳವಡಿಸಲಾಗಿದೆ. ಇನ್ನು ಹರ್ಷಿತ್ ಕುಟುಂಬಸ್ಥರಿಗೆ ನಿಯಮದಂತೆ 20 ಲಕ್ಷ ಪರಿಹಾರ ನೀಡಲು ಅರಣ್ಯ ಇಲಾಖೆ ಮುಂದಾಗಿದೆ. ಈಗಾಗಲೇ 5 ಲಕ್ಷ ಪರಿಹಾರ ನೀಡಿರೋ ಅರಣ್ಯ ಇಲಾಖೆ ಮರಣೋತ್ತರ ಪರೀಕ್ಷೆ ಬಳಿಕ 15 ಲಕ್ಷ ನೀಡಲಾಗುತ್ತದೆ. ಇನ್ನು 5 ವರ್ಷಗಳ ಕಾಲ ಇಲಾಖೆಯಿಂದ ಕುಟುಂಬದಲ್ಲಿ ಒಬ್ಬರಿಗೆ ಪೆನ್ಷನ್ ಉಚಿತವಾಗಿ ನೀಡಲಾಗುತ್ತೆ. ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ಹಾವಳಿ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸೆರೆ ಹಿಡಿದ ಚಿರತೆಗಳನ್ನು ಮಹದೇಶ್ವರ ವನ್ಯಧಾಮದಲ್ಲಿ ತಂದು ಬಿಡ್ತಾ ಇರೋದೇ ಚಿರತೆ ಹಾವಳಿಗೆ ಕಾರಣ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಲತಲಾಂತರಗಳಿಂದ ಭಕ್ತರು ಪಾದಯಾತ್ರೆ ಮಾಡ್ತಾರೆ. ಆಗೆಲ್ಲ ಇಲ್ಲದ ಚಿರತೆಗಳು ಈಗ ಎಲ್ಲಿಂದ ಬಂದವು? ಸೆರೆ ಹಿಡಿದ ಚಿರತೆಗಳನ್ನು ಮಹದೇಶ್ವರ ಅರಣ್ಯಕ್ಕೆ ಬಿಟ್ಟು ಅಧಿಕಾರಿಗಳು ಎಡವಟ್ಟು ಮಾಡಿಕೊಂಡ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಇನ್ನು ಮುಂದೆ ಎಲ್ಲಾದರೂ ಚಿರತೆಗಳು ಸೆರೆ ಸಿಕ್ಕರೆ ಅದನ್ನು ಮಲೆ ಮಹದೇಶ್ವರ ವನ್ಯಧಾಮಕ್ಕೆ ತಂದು ಬಿಡಬಾರದು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹುಡುಗರನ್ನ ತಗೊಂಡೋಗಿ ಅವನು ತಿಂದಾಕಿದೆ. ಇದಕ್ಕೆ ಅರಣ್ಯ ಇಲಾಖೆಯೇ ಹೊಣೆ ಹಾಕ್ತಾರೆ.
ಏನು ಇತ್ತೀಚೆಗೆ ಸುತ್ತಮುತ್ತ ಏನು ಚಿರತೆಗಳು ದಾಳಿ ಆಗ್ತಾಯಿದೆ ಅವನ್ನೆಲ್ಲ ತಂದು ಈ ಭಾಗ ಸುತ್ತಮುತ್ತ ಮಲೆಮಹದೇಶ್ವರನ ಬೆಟ್ಟಕ್ಕೆ ಬಿಡ್ತಾ ಇದ್ದಾರೆ. ಇದರಿಂದ ಭಕ್ತರಿಗೆ ತುಂಬ ಆತಂಕ ಆಗ್ತಾಯಿದೆ. ಭಕ್ತರು ಸುರಕ್ಷತೆ ಇಲ್ಲವೇ ಇಲ್ಲ ಅನಿಸುತ್ತೆ. ಏನು ಈಗ ಅದು ಟ್ರೆಕ್ಕಿಂಗ್ ರೂಪದಲ್ಲಿ ಮಾಡಿ 200 ರೂಪಾಯಿ ಟಿಕೆಟ್ ತೊಗೊಂಡು ಹೋಗ್ತಿದ್ರು, ಆದ್ರೂ ಅವ್ರಿಗೆ ಸುರಕ್ಷತೆ ಇಲ್ಲದೆ ಭಕ್ತರಿಗೆ ಒಂಥರ ಆತಂಕ ಹುಟ್ಟಿಸೋ ರೀತಿ ಮಾಡಿದ್ದಾರೆ. ಇದು ಹುಡುಗನ್ನ ತೊಗೊಂಡೋಗಿ ಅವನು ತಿಂದಾಕಿದೆ. ಇದಕ್ಕೆ ಅರಣ್ಯ ಇಲಾಖೆಯೇ ಹೊಣೆ ಆಗ್ತಾರೆ. ಏನು ಇತ್ತೀಚೆಗೆ ಸುತ್ತಮುತ್ತ ಏನು ಚಿರತೆಗಳು ದಾಳಿ ಆಗ್ತಾಯಿದೆ ಅವನ್ನೆಲ್ಲ ತಂದು ಈ ಭಾಗ ಸುತ್ತಮುತ್ತ ಮಲೆಮಹದೇಶ್ವರನ ಬೆಟ್ಟಕ್ಕೆ ಬಿಡ್ತಾ ಇದ್ದಾರೆ. ಇದರಿಂದ ಭಕ್ತರಿಗೆ ತುಂಬ ಆತಂಕ ಆಗ್ತಾಯಿದೆ. ಭಕ್ತರು ಸುರಕ್ಷತೆ ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯ ಮೇಲೆ ರಾಡ್ನಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಬೆಂಗಳೂರು ಹೊರವಲಯದ ಹಳೆ ಚಂದಾಪುರದ ಶೆಲ್ ಪೆಟ್ರೋಲ್ ಬಂಕ್ ಬಳಿ ಒಂದು ಘಟನೆ ನಡೆದಿದೆ. 28 ವರ್ಷದ ಚಂದನ್ ಮೇಲೆ 5-6 ಮಂದಿ ಹಲ್ಲೆ ಮಾಡಿದ್ದಾರೆ. ಶೆಲ್ ಪೆಟ್ರೋಲ್ ಬಂಕ್ನ ಟೀ ಸ್ಟಾಲ್ನಲ್ಲಿ ಟೀ ಕುಡಿಯಲು ಹೋಗಿದ್ದ ಚಂದನ್ ಜೊತೆ 5-6 ಜನರ ಗ್ಯಾಂಗ್ ಕಿರಿಕ್ ತೆಗೆದು ಏಕಾಏಕಿ ಹಲ್ಲೆ ಮಾಡಿದೆ. ಇನ್ನು ಹಲ್ಲೆಕೋರರು ತಿರುಮಗೊಂಡನಹಳ್ಳಿ ನಿವಾಸಿಗಳು ಎನ್ನಲಾಗಿದೆ. ನಡು ರಸ್ತೆಯಲ್ಲಿ ಯುವಕನ ಮೇಲೆ ಹಲ್ಲೆ ಮಾಡಿರುವ ಘಟನೆ ಬೆಂಗಳೂರು ಆನೇಕಲ್ ಪಟ್ಟಣದ ಕೊಂಪಲಘಟ್ಟ ಕ್ರಾಸ್ ಬಳಿ ನಡೆದಿದೆ. ಹಣಕಾಸಿನ ವಿಚಾರಕ್ಕೆ ನಡು ರಸ್ತೆಯಲ್ಲೇ ಯುವಕನನ್ನು ಅಡ್ಡಗಟ್ಟಿ ಗ್ಯಾಂಗ್ ಒಂದು ಹಲ್ಲೆ ಮಾಡಿದೆ. ಕಾರಿನಲ್ಲಿ ಬಂದಂತಹ ಈ ಗ್ಯಾಂಗ್ ಕಾಲಿನಲ್ಲಿ ಒದ್ದು ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಪೊಲೀಸರ ಭಯವಿಲ್ಲದಂತೆ ಪುಂಡರು ಗುಂಡಾಗಿರಿ ಮಾಡಿದ್ದಾರೆ ಎಂದು ಆನೇಕಲ್ ಪೊಲೀಸರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದೂವರೆ ವರ್ಷದಲ್ಲಿ 10 ಬೈಕ್ಗಳನ್ನು ಕಳ್ಳತನ ಮಾಡಿದ ಕಳ್ಳನನ್ನ ಕೊಪ್ಪಳದ ಗಂಗಾವತಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಗಂಗಾವತಿಯ ಸಾಯಿನಗರ ನಿವಾಸಿ ಪ್ರಕಾಶ್ ತಳವಾರ ಬಂಧಿತ ಆರೋಪಿ. ಈತನಿಂದ ಒಟ್ಟು 4.50 ಲಕ್ಷ ರೂಪಾಯಿ ಮೌಲ್ಯದ 10 ಬೈಕ್ಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಇತ್ತೀಚೆಗೆ ಬಸಾಪಟ್ಟಣದ ಮಲ್ಲಪ್ಪ ಅನ್ನೋರು ಬೈಕ್ ಕಳ್ಳತನ ಆಗಿರುವ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟಿತ್ತು. ದೂರಿನ ಅನ್ವಯ ತನಿಖೆ ನಡೆಸಿದ್ದ ಗಂಗಾವತಿ ನಗರ ಠಾಣೆ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ನೆಲ್ಲೂರಿನ ಉದ್ಯಮಿ ಮಹೇಶ ರೆಡ್ಡಿ ಹಾಗೂ ಶಾಸಕ ಜನಾರ್ದನ್ ರೆಡ್ಡಿ ಸೇರಿ ಕೊಪ್ಪಳದ ಅಂಜನಾದ್ರಿಯ ಆಂಜನೇಯನಿಗೆ ಚಿನ್ನದ ಪ್ರಭಾವಳಿಯನ್ನು ನೀಡಿದರು. ಅಂದು ಮಾತನಾಡಿದ ಜನಾರ್ದನ ರೆಡ್ಡಿ 2.5 ಕೋಟಿ ಬೆಲೆಯ ಚಿನ್ನಾಭರಣ ಅರ್ಪಿಸುತ್ತಿರುವಾಗಿ ಹೇಳಿದರು. ಆದರೆ ಇದನ್ನು ಖಜಾನೆಗೆ ಕಳುಹಿಸಲು ಕೊಪ್ಪಳ ಜಿಲ್ಲಾಧಿಕಾರಿ ಪರೀಕ್ಷೆ ಮಾಡಿಸಿದಾಗ ಇದು ಚಿನ್ನ ಲೇಪಿತ ಆಭರಣ ಅನ್ನೋದು ಗೊತ್ತಾಗಿದೆ. 250 ಗ್ರಾಂ ಚಿನ್ನದಲ್ಲಿ ಕೇವಲ 28.8 ಗ್ರಾಂ ಮಾತ್ರ ಚಿನ್ನ ಇರೋದು ಪತ್ತೆಯಾಗಿದೆ. ಇನ್ನು ಉಳಿದಿದ್ದಕ್ಕೆ ಚಿನ್ನದ ಲೇಪನ ಮಾಡಲಾಗಿದೆ. ಇನ್ನು ದೇಣಿಗೆ ನೀಡಿದ ಮಹೇಶ ರೆಡ್ಡಿ ಸಮ್ಮುಖದಲ್ಲಿ ಮತ್ತೊಮ್ಮೆ ಪರೀಕ್ಷೆ ಮಾಡಬೇಕು. ಮಹೇಶ ಪರೀಕ್ಷೆಗೆ ಬಾರದಿದ್ದರೆ ವಾಪಸ್ಸು ಕೊಡುವ ಕುರಿತು ಚಿಂತಿಸಲಾಗುವುದು ಎಂದು ಕೊಪ್ಪಳ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ ಇಟ್ನಾಳ್ ಹೇಳಿದ್ದಾರೆ. ಆಂಜನೇಯನಿಗೆ ದೇಣಿಗೆ ನೀಡಿದ ಆಭರಣದ ವಿಚಾರವಾಗಿ ಏಪ್ರಿಲ್ 28ರಂದು ಬಂಗಾರ ಖರೀದಿ ಮಾಡಿದ ಬಿಲ್ಲನ್ನು ಉದ್ಯಮಿ ಮಹೇಶ್ ರೆಡ್ಡಿ ಬಿಡುಗಡೆ ಮಾಡಿದ್ದಾರೆ. 2,20,42,000 ಬಿಲ್ ಬಿಡುಗಡೆ ಮಾಡಿದ್ದಾರೆ. ಹೈದರಾಬಾದ್ನಲ್ಲಿ 1 ಕೆಜಿ 400 ಗ್ರಾಂ ಬಂಗಾರ ಖರೀದಿ ಮಾಡಿರುವುದಾಗಿ ಬಿಲ್ ಬಿಡುಗಡೆ ಮಾಡಿದ್ದಾರೆ. ಕಳೆದ 2 ದಿನಗಳಿಂದ ಬಿಲ್ ನೀಡುವಂತೆ ಜಿಲ್ಲಾಡಳಿತ ನೋಟಿಸ್ ನೀಡಿದ್ದು ಉದ್ಯಮಿ ಮಹೇಶ್ ರೆಡ್ಡಿ ಬಿಲ್ ರಿಲೀಸ್ ಮಾಡಿದ್ದಾರೆ. ನಡು ರಸ್ತೆಯಲ್ಲಿ ಒಂಟಿ ಸಲಗವೊಂದು ಅಡ್ಡಗಟ್ಟಿ ನಿಂತಿರುವ ಘಟನೆ ಚಿಕ್ಕಮಗಳೂರಿನ ಚಾರ್ಮಾಡಿ ರಸ್ತೆಯಲ್ಲಿ ನಡೆದಿದೆ. ಚಾರ್ಮಾಡಿ ಘಾಟ್ನ 10ನೇ ತಿರುವಿನಲ್ಲಿ ಕಳೆದ 1 ತಿಂಗಳಿನಿಂದ ಆನೆ ಕಾಣಿಸಿಕೊಳ್ತಾ ಇದೆ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ತಲೆನೋವಾಗಿ ಪರಿಣಮಿಸಿದ್ದು ವಾಹನ ಸವಾರರು ಆನೆ ಸೆರೆಗೆ ಆಗ್ರಹಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಚಾರ್ಮಾಡಿ ರಸ್ತೆಯಲ್ಲಿ ಮತ್ತೆ ಕಾಡಾನೆ ಪ್ರತ್ಯಕ್ಷವಾಗಿದೆ. ಚಾರ್ಮಾಡಿ ಘಾಟ್ನ 10ನೇ ತಿರುವಿನ ರಸ್ತೆಯಲ್ಲಿ ಕಾಣಿಸಿಕೊಂಡ ಕಾಡಾನೆ 1 ಗಂಟೆಗೂ ಅಧಿಕ ಕಾಲ ರಸ್ತೆಯಲ್ಲಿ ನಿಂತಿದ್ದು ಟ್ರಾಫಿಕ್ ಜಾಮ್ ಉಂಟಾಗಿದೆ. ರಸ್ತೆಯಲ್ಲಿ ನಿಂತು ಕಾಡಾನೆ ಆಹಾರ ಸೇವಿಸುತ್ತಾ ನಿಂತಿದ್ದು ಅರಣ್ಯ ಸಿಬ್ಬಂದಿ ಕಾಡಾನೆಯನ್ನು ಓಡಿಸಿದ್ದಾರೆ. ಆನೆ ಕಂಡುಬಂದ ಸ್ಥಳದಲ್ಲಿ ನೆಟ್ವರ್ಕ್ ಸಿಗದ ಹಿನ್ನೆಲೆ ವಾಹನ ಸವಾರರು ಪರದಾಟ ನಡೆಸಿದ್ದಾರೆ. ಮೊಡಿಗೆರೆ ಬೈರ ಎಂದು ಕರೆಯಲ್ಪಡುವಂತಹ ಒಂಟಿ ಸಲಗ ಇದಾಗಿದ್ದು ಹಲವು ಬಾರಿ ರಸ್ತೆಯಲ್ಲಿ ಕಾಣಿಸಿಕೊಂಡಿದೆ. ಪರಿಷತ್ ಸದಸ್ಯ ಶಶಿಲ್ ನಮೋಶಿ ವಿರುದ್ಧ ಒಡ ಹುಟ್ಟಿದ ಸಹೋದರನಿಗೆ ವಂಚಿಸಿದ ಆರೋಪ ಕೇಳಿಬಂದಿದೆ. HKE ಸೊಸೈಟಿ ಅಧ್ಯಕ್ಷ ಹಾಗೂ ಬಿಜೆಪಿ ಎಂಎಲ್ಸಿ ಆಗಿರೋ ಶಶಿಲ್ ನಮೋಶಿ ಅಣ್ಣ ಹಾಗೂ ಅವರ ಕುಟುಂಬವನ್ನು ಮನೆಯೊಳಗೆ ಬಿಟ್ಟುಕೊಳ್ಳದೆ ರಾತ್ರಿ ಇಡೀ ರಸ್ತೆಯಲ್ಲೇ ಕಾಲ ಕಳೆಯುವಂತೆ ಮಾಡಿದ್ದಾರಂತೆ. ಶಶಿಲ್ ನಮೋಶಿ ವಾಸವಿರೋ ಕಲಬುರಗಿ ಮನೆ ತಮಗೆ ಸೇರಿದ್ದು ಎನ್ನುತ್ತಿರುವ ಅಣ್ಣ ಅನಿಲ್ ನಮೋಶಿ ಮನೆಗೆ ವಾಪಸ್ಸಾಗಿದ್ದಾರೆ. ಆದರೆ ಮನೆಯೊಳಗೆ ಬಿಟ್ಟುಕೊಂಡಿಲ್ಲ ಅಂತ ಅನಿಲ್ ಆರೋಪಿಸಿದ್ದಾರೆ. ಆದರೆ ಈ ಮನೆಗೆ ನನಗೆ ಸೇರಿದ್ದು ಅಂತ ಶಶಿಲ್ ನಮೋಶಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ ನೂತನ ಸಿಎಂ ಸುವೆಂದು ಅಧಿಕಾರಿ ತಮ್ಮ ಮೊದಲ ಸಚಿವ ಸಂಪುಟ ಸಭೆ ನಡೆಸಿದ್ದಾರೆ. ಸಂಪುಟ ಸಭೆಯಲ್ಲಿ 6 ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡಿರೋ ದಳಪತಿ ವಿಜಯ್ ಮಾಜಿ ಸಿಎಂ DMK ನಾಯಕ MK ಸ್ಟಾಲಿನ್ ಅವರನ್ನ ಭೇಟಿ ಮಾಡಿದ್ದಾರೆ.
ಅಲ್ಲಿಂದ MDMA ಸಂಸ್ಥಾಪಕ ವೈಕೋ ಬಳಿಕ ಚೆನ್ನೈನ ಅಕ್ಕರೆ ನಿವಾಸಕ್ಕೆ ಆಗಮಿಸಿದ್ದ ಸಿಎಂ ವಿಜಯ್ PMK ಅಧ್ಯಕ್ಷ ಅನ್ಬುಮಣಿ ರಾಮದಾಸ್ ಅವರನ್ನ ಭೇಟಿ ಮಾಡಿದರು. ದೇಶದ ಜನತೆಗೆ ಪ್ರಧಾನಿ ಮೋದಿ ಮನವಿ ವಿಚಾರ ಕುರಿತು DCM DK ತಿರುಗೇಟು ಕೊಟ್ಟಿದ್ದಾರೆ. ಮೋದಿ ಅವರು ಚಿನ್ನ ಖರೀದಿ ಬೇಡ ಅಂತಿದ್ದಾರೆ, ಆದರೆ ಯಾಕಾಯ್ತು ಅಂತ ಹೇಳ್ತಿಲ್ಲ, ಪ್ರಾಕ್ಟಿಕಲ್ ಆಗಿರಬೇಕು ಅಂತ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ ವಿರುದ್ಧ ಮೋದಿ ಹೇಳಿಕೆ ವಿಚಾರದ ಬಗ್ಗೆ ಮಾಜಿ ಪ್ರಧಾನಿ ದೇವೇಗೌಡರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಾನು ಮಂತ್ರಿ ಪ್ರಧಾನಿಯಾಗಿ ಸಾಕಷ್ಟು ಅನುಭವ ಇದೆ. ನಾನು ಯಾರ ಬಗ್ಗೆ ಟೀಕೆ ಮಾಡಲು ಹೋಗಲ್ಲ. ನಾನು ಅಧಿಕಾರದಲ್ಲಿದ್ದಾಗ ಸಾಮಾಜಿಕ ನ್ಯಾಯ ಕೊಡುವ ಬಗ್ಗೆ ಯಾರಿಂದಲೂ ಹೇಳಿಸಿಕೊಂಡಿಲ್ಲ ಅಂತ ಹೇಳಿದರು. ಸಿಎಂ ತವರು ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಜೆಡಿಎಸ್ ಸಿದ್ಧತೆ ನಡೆಸಿದೆ. ವರುಣಾ ಕ್ಷೇತ್ರದಲ್ಲಿ ಪಕ್ಷ ಬಲವರ್ಧನೆಗೆ ಜೆಡಿಎಸ್ ಮುಂದಾಗಿದೆ. ಮೇ 13ರಂದು ವರುಣಾ ಕ್ಷೇತ್ರದ ಮೆಲ್ಲಹಳ್ಳಿ ಸಮೀಪದ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಚನ್ನಪಟ್ಟಣದಲ್ಲಿ ಇಂದಿನಿಂದ 1 ವಾರಗಳ ಕಾಲ ಆದಿಚುಂಚನಗಿರಿಯ ಪೀಠಾಧ್ಯಕ್ಷರಾದ ನಿರ್ಮಲಾನಂದ ಸ್ವಾಮೀಜಿ ಪ್ರವಾಸ ಕೈಗೊಂಡಿದ್ದಾರೆ. ಇಂದು ತಿಟ್ಟಮಾರನಹಳ್ಳಿ ಮೂಲಕ ಪ್ರವಾಸ ಆರಂಭಿಸಿದ್ದಾರೆ. ದಶವಾರ ಗ್ರಾಮದಲ್ಲಿ ಶ್ರೀಗಳ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಗುಜರಾತ್ನ ಸೋಮನಾಥ ದೇವಾಲಯ ಮರು ನಿರ್ಮಾಣವಾಗಿ 75 ವರ್ಷಗಳನ್ನು ಪೂರೈಸಿದ್ದು, ದೇಗುಲದ ಅಮೃತ ಮಹೋತ್ಸವದಲ್ಲಿ ಪ್ರಧಾನಿ ಮೋದಿ ಪಾಲ್ಗೊಂಡಿದ್ದಾರೆ. ಸೋಮನಾಥ ದೇಗುಲದಲ್ಲಿ ನಡೆದ ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಪಾಲ್ಗೊಂಡಿದ್ದರು. ಬಳಿಕ ದೇಗುಲದ ಬಳಿಯೇ ನಡೆದ ಏರ್ ಶೋ ವೀಕ್ಷಣೆ ಮಾಡಿದರು. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಮತ್ತೆ ರಾಜ್ಯದ ನಂಬರ್ 1 ಶ್ರೀಮಂತ ದೇಗುಲ ಎಂಬ ಸ್ಥಾನ ಉಳಿಸಿಕೊಂಡಿದೆ. 2025-26 ಸಾಲಿನ ಆದಾಯ ಪಟ್ಟಿ ಬಿಡುಗಡೆಯಾಗಿದ್ದು 167 ಕೋಟಿ 89 ಸಾವಿರ ಆದಾಯದೊಂದಿಗೆ ದಾಖಲೆ ಬರೆಯುವ ಮೂಲಕ ನಂಬರ್ 1 ಸ್ಥಾನ ಪಡೆದುಕೊಂಡಿದೆ.